ಆದ್ದರಿಂದಲೇ ಬೇಗನೆ ಸೊಗಸಾದ ಈ ವ್ರತವನ್ನು ಶೃಂಗಾರ ಮಾಡಿ ಸರಿಯಾದ ಜಾಗವನ್ನು ನೋಡಿ ನಿಲ್ಲಿಸಿ ತ್ಯಾಗಮೂರ್ತಿ ಜಗದೊಡೆಯನ ಗಂಗಾಧರನನ್ನು ಧ್ಯಾನಿಸಿ ರಥವೇರಿ ಭೂಲೋಕಕ್ಕೆ ಹಡಗಿ ರಥವನ್ನು ಹಾರಿಸೋ ಕಾಲಭೈರವ ಘೋರತರವಾದ ರಥವನ್ನು ತಂದು ನಿಲ್ಲಿಸಿ ರೆಡಿ ಮಾಡಿದ್ರು ಸ್ವಾಮಿ. ನಾನು ನನ್ನ ಮನಕ್ಕೆ ಹಿಂಪಾಗುವ ರೀತಿ ರಥವನ್ನು ಶೃಂಗರಿಸಿರುವನು. ಎಲ್ಲ ತೊಳೆದಿಡಿವೆ ಸ್ವಾಮಿ. ರಥವನ್ನು ತಂದು ನಿಲ್ಲಿಸಿದೆಯಾ? ಮಾಡಿದೀನಿ. ರಥವ ಪನ್ನೀರಿನಿಂದ ರಥದ ಎಲ್ಲಾ ಭಾಗಗಳು ಪೂಸುವಂತವನವು. ಆಯ್ತು ಸ್ವಾಮಿ. ಎಲ್ಲ ಸಾರಥಿ ನಮ್ಮ ತಂದೆಯ ಸಾನ್ನಿಧ್ಯದಲ್ಲಿ ನಿರ್ಮಿತವಾದ ದೇವ ಖಾರತಿಯನ್ನು ನೀಡು. ಕುಶಲತೆಯನ್ನು ನೋಡಿದೆಯಾ? ನೋಡ್ತಾ ಇದ್ದೀನಿ ಸ್ವಾಮಿ. ಬಳಿರೆ ಈ ರಥಕ್ಕೆ ಅಖಂಡ ಬ್ರಹ್ಮಾಂಡದ ಕೋಕ್ಷಿಯೊಳು ಅಡಗಿರುವ 6 ಗಾಲಿಗಳನ್ನು ನೋಡಿದೆಯಾ? 6 ಗಾಲಿಗಳು ನೋಡಿದೆ ಸ್ವಾಮಿ. ಸಾರಥಿ ನಿತ್ತ ಕಡೆ ನೋಡು. 6 ಗಾಲಿಗಳು ಇರುವ ರಥಕ್ಕೆ 3 ಕೀಲುಗಳು ನಿರ್ಮಿಸಿರುವೆ. 6 ಗಾಲಿಗೆ 3 ಕೀಲು ಹಾಕಿದೆ ಸ್ವಾಮಿ. ಇದೇನು ಸೋಚ್ಯ? ಫಲ ಫಲ ಎಲ್ಲ ಸಾರಥಿ ಆಕಾಶ ಮಂಡಲದಲ್ಲಿ ಅನುಮಾನವಿಲ್ಲದೆ ಸಂಚರಿಸುವ ರಥದ ದೇವ ಖಾರತಿಯನ್ನು ನೀಡು. ಚಾಮರಗಳನ್ನು ಹಾಕು. ರಥದ ಮೇಲೆ ಕಾವಿ ಬಣ್ಣದ ಧ್ವಜವನ್ನು ನೀಡು. ಆಯ್ತು ಸ್ವಾಮಿ. ಬಳಿರೆಯಲೈ ಸಾರಥಿ ಸ್ವಾಮಿ. ಖಂಡುಗರಿ ರುಂಡ ಮಾಲಾಧರದ ಪ್ರಚಂಡ ಕಾಲ ಭೈರವರೇ, ಈ ರಥವನ್ನು ಶೃಂಗರಿಸಿರುವ ಬಳಿಕ ಮತ್ತೆ ಹೇಳುವುದೇನಿದೆ? ಸ್ವಾಮಿ. ಫಲ ಮಾಡದೆ ಈ ಭೂಲೋಕದ ಕಡೆಗೆ ರಥವನ್ನು ಹಾರಿಸುವಂತವನಾಗಲೇ ಸಾರಥಿ. ಬರ್ರಮ್ಮ ಕುತ್ಕೊಳ್ರಿ. ಅದಕ್ಕೆ ಬರ್ರಿ ಹೋಗೋಣ. ಟೈಮ್ ಆಯ್ತು. ಓಹೋ ಸಹೋದರಿ, ಓಹೋ ಸಹೋದರ, ಓಹೋ ಸಹೋದರ, ಹಾಗಲೇ ರಥದ ಮೇಲೆ ಕುಳಿತುಕೊಳ್ಳುವೆನು. ಇನ್ನು ತಡವೇತಕ್ಕೆ ರಥವನ್ನು ಭೂಲೋಕದ ಕಡೆಗೆ ಹಾರಿಸುವಂತಹ ಹೋಗ್ಲಪ್ಪ.